ರೀತಿ ನೋಡಿ ಎಷ್ಟೋ ಸರಿ ನಾವು ಎಷ್ಟೇ ಬೇಗ ಎದ್ದರೂ ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಮನೆ ಕೆಲಸ ಟೈಮ್ ಸರಿಯಾಗಿ ಆಗಲ್ಲ. ನಾವೇನೋ ಅಂದ್ಕೊಂಡಿರ್ತೀವಿ ಇಷ್ಟು ಮಾಡಬೇಕು, ಇಷ್ಟು ಮುಗಿಸ್ಬೇಕು, ಇಷ್ಟು ಕೆಲಸ ಮಾಡಿಬಿಡ್ಬೇಕು ಅಂತ ಏನೇನೋ ಅಂದ್ಕೊಂಡಿರ್ತೀವಿ. ಬಟ್ ಅದೆಲ್ಲನೂ ಟೈಮ್ ಸರಿಗೆ ಆಗೋದೇ ಇಲ್ಲ. ಸೊ ಯಾವ ಕಾರಣಗಳಿಂದ ಅದೆಲ್ಲ ಆಗಲ್ಲ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ. ನಾನು ಅಷ್ಟೇ ಹಿಂದಿನ ದಿನ ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ, ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಏನೋ ಪ್ಲ್ಯಾನ್ ಮಾಡಿದ್ದೆ. ಬಟ್ ಎದ್ದಿದ್ದು ಮೂಡ್ ಬೇರೆ ಈ ಥರ ಇತ್ತಲ್ಲ, ಅದಕ್ಕೇ ದಿಢೀರಂತ ಈ ರೀತಿ ಮಾಡಿದೆ. ಎಷ್ಟೋ ಸತಿ ಈ ಥರ ಆಗೋಗುತ್ತೆ. ನಾವೇನೋ ಪ್ಲ್ಯಾನ್ ಮಾಡಿರ್ತೀವಿ, ಅದೇನೋ ಆಗುತ್ತೆ. ಇನ್ನೇನೋ ಎದ್ದಿರ್ತೀವಿ ಬೇಗನೆ 5 ಗಂಟೆಗೆ ಎದ್ದಿರ್ತೀವಿ, ಆದರೂ ಮನೆ ಕೆಲಸ ಆಗಿರಲ್ಲ, ಟೈಮ್ ಸರಿಯಾಗಿ ಆಗಿರಲ್ಲ. ಏನಕ್ಕೆ ಈ ರೀತಿ ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಬೇಗ ಎದ್ದರೂ ಕೂಡ ನಾವು ಏನು ಮಾಡ್ತೀವಿ, ಎಷ್ಟೋ ಸಾರಿ ಅಲಾರಾಮ್ ಆಫ್ ಮಾಡೋಕ್ಕೆ ಅಂತ ಹೋಗಿ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು ಈ ರೀತಿ ಎಲ್ಲ ಸೋಷಲ್ ಮೀಡಿಯಾದು ನೋಟಿಫಿಕೇಷನ್ ಬಂದಿದ ತಕ್ಷಣ ಅದನ್ನು ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ಅದೆಷ್ಟು